ಅಪ್ಪನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ಯಾ? ಹ್ಮ್. ಏನಾಯ್ತು? ವಾಯ್ಸ್ ಒಂಥರ ಇದೆ. ರವಿ, ಅಳ್ತಾ ಇದೀಯಾ? ಇಲ್ಲ. ಸುಳ್ಳು ಹೇಳ್ಬೇಡ, ಗೊತ್ತಾಗ್ತಿದೆ. ಏನಾಯ್ತು? ಏ, ಡಾಕ್ಟರ್ ಏನು ಹೇಳಿದ್ರು? ಅಪ್ಪನ ಕಾಲಿಗೇನೋ ತೊಂದರೆ ಇಲ್ಲ ತಾನೆ? ಇಲ್ಲ, ಡಾಕ್ಟರ್ ಫಾರಿನ್ಗೆ ಹೋಗ್ತಿದಾರಂತೆ. ಬಂದ ತಕ್ಷಣ ಆಪರೇಷನ್ ಮಾಡೋಣ ಅಂದ್ರು. ಸದ್ಯಕ್ಕೆ ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ ಅಪ್ಪಂಗೆ. ಮತ್ತ್ಯಾಕೆ ಅಪ್ಸೆಟ್ ಆಗಿದ್ಯಾ? ಅಪ್ಪ ಏನಾದ್ರು ಅಂದ್ರ? ಚಾನ್ಸೇ ಇಲ್ಲ. ನೀನೇ ಇಷ್ಟು ಜವಾಬ್ದಾರಿ ತಗೊಂಡು ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದಿದ್ಯಾ? ಇಷ್ಟ ದಿನ ನಿನ್ ಬಗ್ಗೆ ಇದ್ದಿದ್ದ ಒಪಿನಿಯನ್ ಚೇಂಜ್ ಆಗಿರತ್ತೆ. ರವಿ ನನ್ ಮಗ ಆಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಅನ್ಸಿರತ್ತೆ. ಅನ್ಸಿದೆ, ಇವನ್ ಯಾಕಾದ್ರೂ ನನ್ ಮಗ ಆಗಿ ಹುಟ್ಟಿದ್ನೋ ಅಂತ. ಯಾಕೋ ಹಾಗಂತೀಯ? ಮತ್ತೇನಾದ್ರೂ ಬೈದ್ರಾ? ಬೈದಿದ್ರೆ ಹೇಳು, ನಿನ್ ಪರ ವಹಿಸ್ಕೊಂಡ್ ಮಾತಾಡ್ತೀನಿ. ಹೇಳ್ತೀನಿ, ನನ್ ಚಿನ್ನದಂತ ತಮ್ಮಂಗ್ ಯಾಕೆ ಬೈದ್ರಿ ಅಂತ ಕೇಳ್ತೀನಿ. ಚಿನ್ನ ಅಲ್ಲ ಕಣೆ ಹಾಕೋದು, ತಗಡು. ಪ್ಲೀಸ್, ಇಲ್ಲಾಂದ್ರೆ ನಂಗೂ ಅಳು ಬರುತ್ತೆ. ಏನಾಯ್ತು ಅಂತ ಹೇಳು. ಅಪ್ಪನ್ ಚೆಕ್ ಮಾಡ್ತಾ ಇದ್ದೆ, ಡಾಕ್ಟರ್ ಕ್ಯಾಬಿನ್ ಚೇಂಜ್ ಆಗಿರೋದು ಗೊತ್ತಿರ್ಲಿಲ್ಲ ಕಣೆ. 4th ಫ್ಲೋರ್ ತನಕ ಅಪ್ಪನ್ ನಡ್ಸ್ಕೊಂಡೆ ಕರ್ಕೊಂಡೋದೆ. ಆಮೇಲೆ ಗೊತ್ತಾಯ್ತು ಅವ್ರ ಕ್ಯಾಬಿನ್ 1st ಫ್ಲೋರ್ಗೆ ಶಿಫ್ಟ್ ಆಗಿದೆ ಅಂತ. ಮತ್ತೆ 3 ಫ್ಲೋರ್ ಅಪ್ಪನ್ ನಡ್ಸ್ಕೊಂಡೆ ಕರ್ಕೊಂಡ್ ಬರ್ಬೇಕಾಗಿತ್ತು ಕಣೆ. ಲೇಟ್ ಆಗಿ ಕ್ಯಾಬಿನ್ ತಲುಪೋದ್ರಿಂದ ಈಗ ಡಾಕ್ಟರ್ ನೋಡಕ್ ಆಗಲ್ಲ ಅಂದ್ರು ರಿಸೆಪ್ಷನಿಸ್ಟ್. ಎಮರ್ಜೆನ್ಸಿ ಇದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲೇ 2 hours ವೆಯ್ಟ್ ಮಾಡಿದ್ಮೇಲೆ ಅಕಸ್ಮಾತ್ ಆಗಿ ಡಾಕ್ಟರ್ ನಾಯರ್ ಅವರೇ ಅಪ್ಪನ್ ನೋಡಿ ಒಳಗ್ ಟ್ರೀಟ್ ಮಾಡಿದ್ರು ಕಡೆ. ಅಪ್ಪ ಆಗ್ಲೇ ಸುಸ್ತಾಗಿದ್ರು, ಕಾಲ್ ನೋವು ತಡ್ಕೊಳಕ್ ಆಗ್ತಾ ಇಲ್ಲ. ಬೇಗ ಮನೆಗ್ ಕರ್ಕೊಂಡೋಗು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕಣೆ ನನ್ನ ಹತ್ರ. ದುಡ್ಡು ಕೊಟ್ಟಿದ್ನಲ್ಲೋ, ಆಟೋದಲ್ಲೋ ಕ್ಯಾಬಲ್ಲೋ ಕರ್ಕೊಂಡು ಹೋಗ್ಬೇಕಿತ್ತು. ಟ್ಯಾಕ್ಸಿಗಾಗೋ ಅಷ್ಟು ದುಡ್ಡು ಇರ್ಲಿಲ್ಲ ಕಣೆ. ನೀನ್ ಕೊಟ್ಟಿದ್ದ ದುಡ್ಡೆಲ್ಲ ಅರ್ಧಕ್ಕರ್ಧ ದುಡ್ಡನ್ನ ಅಮ್ಮನೇ ಕಿತ್ಕೊಂಡ್ಬಿಟ್ಲು. ಆಟೋದವನು ಸರಿಯಾದ ಟೈಮಿಗೆ ಬರ್ಲಿಲ್ಲ ಕಣೆ. 2 ಬಸ್ ಚೇಂಜ್ ಮಾಡಿ ಅಪ್ಪನ್ ಮನೆಗ್ ಕರ್ಕೊಂಬರೋ ಅಷ್ಟರಲ್ಲಿ ಸಾಕಾಗೋಯ್ತು ಕಣೆ ಅಕ್ಕ.